ವೆಂಕಟಪ್ಪ ಮಾತಾಡ್ತಾ ಇದ್ದೀನಿ. ನೋಡು, ಇದೊಂದು 7 ವರ್ಷದ ಗಿಡ ರಾಕ್ ಬನ್ಸಾಯಿ. ಇದನ್ನು ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದೀನಿ. ಇದು ಎರಡು ಟೈಮ್ ರಿಪೋರ್ಟ್ ಆಗಿದೆ. ಈಗ ಇದನ್ನು 3ನೇ ಸತಿ ಮಾಡ್ತಾ ಇರೋದು ಬೇರೆ ಇದರಲ್ಲಿ, ಸ್ವಲ್ಪ ದೊಡ್ಡ ಇದರಲ್ಲಿ. ಇದು ನೋಡಿ, ಒಂದು ರಾಕ್ ಬನ್ಸಾಯಿ. ಇದರಲ್ಲಿ ಗಿಡ ಇಲ್ಲೇ ಸ್ಟಾರ್ಟ್ ಆಗ್ತದೆ. ಇದು ಕಲ್ಲು ಮೇಲೆ ನಾನು ಈಗ ಬೆಳೆಸ್ಬಿಟ್ಟಿರುವಂಥ ಗಿಡ ಇದು ನೋಡಿ. ಒಂದು ರೌಂಡ್ ತೋರಿಸ್ತೀನಿ ಗಿಡ ನೋಡಿ. ಇದರಲ್ಲಿ ಮಣ್ಣಲ್ಲಿ ಈಗ ಸಾಯಿಲ್ ಅಲ್ಲಿ ಯಾವುದೇ ಫರ್ಟಿಲೈಸರ್ ಇಲ್ಲದೆ ಇದು ಗ್ರೋತ್ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಈಗ ಮಳೆ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ, ಒಳ್ಳೆ ಗ್ರೋತ್ ಸಿಗ್ತದೆ ಮತ್ತು ಗಿಡ ಸಾಯೋ ಚಾನ್ಸಸ್ಗಳು ಕಮ್ಮಿ. ನಾನು ಅದಕ್ಕೆ ಇದನ್ನು ರಿಪೋರ್ಟ್ ಮಾಡ್ತೀನಿ. ಇದೊಂದು ಸಿಂಗಲ್ ಕಲ್ಲಿದ್ದು ರಾಕು, ಇದು ಸ್ಯಾಂಡ್ ರಾಕ್ ಅಂತ ಹೇಳ್ಬಿಟ್ಟು ಈ ಕಲ್ಲು ಮೇಲೆ ಬಿಟ್ಟು ಇದು ಮಾಡಿರುವಂಥದ್ದು ನೋಡಿ. ಇದನ್ನು ಫುಲ್ಲು ಪಾಟಿಂದ ತೆಗೆದು ರಿಪೋರ್ಟ್ ಮಾಡಿ ಹೊಸ ಪಾಟಲ್ಲಿ ಮಾಡೋದನ್ನು ವೀಡಿಯೋ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನಿಮಗೆ. ಈ ಮಣ್ಣುಗಳನ್ನ ಮೊದಲು ಎಲ್ಲ ಬಿಡಿಸ್ಕೊಡ್ತಾಯಿದ್ದೀನಿ. ನೋಡಿದ ನೋಡಿ ಸರ್, ಇದು ಕಲ್ಲು ಮೇಲೆ ಬೆಳೆದಿರುವಂಥ ಗಿಡ ಇದನ್ನು ನೋಡಿ. ಕಲ್ಲದ ಮೇಲೆ ಸೈಡಿಂದ ಇದು ಬೆಳೆದು ಬಂದಿರುವಂಥ ರೀತಿ ಇದು ನೋಡಿ. ಹೀಗೆ ಬೆಳೆದು ಬಂದಿರುವಂಥ ರೀತಿ. ಇದರ ಬಾಟಮ್ ತೋರಿಸ್ತೀನಿ ನೋಡಿ. ಇದು ಅದರ ಬ್ಯಾಕ್ ಸೈಡ್ ಇದು ಬಂದಿರುವಂಥದ್ದು. ಇದರಲ್ಲಿ ಬಂದಿರುವಂಥ ರೂಟ್ಸ್ಗಳಿದು. ಇದರಲ್ಲಿ ಇಷ್ಟು ಮಣ್ಣು ಮಾತ್ರ ಇಟ್ಟಿದ್ದೀನಿ, ಹಳೆ ಮಣ್ಣಿಗೆ. ಹೊರಗೆ ಇದಕ್ಕೆಲ್ಲ ಚೇಂಜ್ ಮಾಡ್ತೀನಿ. ಇದರಲ್ಲಿ ದೊಡ್ಡ ರೂಟ್ ಬೇಡ ಅಂತ ಅನ್ನಿಸ್ತದೆ, ತೆಗಿತೀನಿ ಅದನ್ನು. ನೋಡಿ, ಇದು ಬೇರನ್ನ ತೆಗ್ದಿದ್ದೀನಿ. ಇದು ಆ್ಯಕ್ಚುಲಿ ತಾಯಿ ಬೇರು. ಇದು ತುಂಬ ದೊಡ್ಡದಾಗಿ ಬೆಳೆಯುವಂಥದ್ದು. ಬಾಕಿಯನ್ನು ಸಣ್ಣ ಸಣ್ಣ ಬ್ರಾಂಚಸ್ಗಳನ್ನ ಬಿಟ್ಟರೆ ಸಾಕು, ಇವುಗಳೇ ದೊಡ್ಡದಾಗಿ ಚೆನ್ನಾಗಿ ಬರ್ತದೆ. ಅದಕ್ಕೆ ಮೇನ್ ಇದನ್ನು ತೆಗ್ದಿದ್ದೀನಿ. ಮತ್ತು ಜಾಗನೂ ಸ್ವಲ್ಪ ಇದಾಗ್ತದೆ. ಒಂದು ಬೇಕಾಗಿರೋದಕ್ಕೆ ಒಂದು ಲೆಂತಿಯ ರೂಟನ್ನು ಬಿಟ್ಟಿದ್ದೀನಿ. ಇದು ಗ್ರೋತ್ ಆಗ್ತದೆ. ಇಲ್ಲಿಗೆ ಕಟ್ ಮಾಡಿಬಿಟ್ಟಿದ್ದೀನಿ. ಇದೀಗ ಹೊಸ ಪಾಟಿಗೆ ಇಟ್ಟು ಈಗ ಅದಕ್ಕೆ ರಿಪೋರ್ಟ್ ಮಾಡ್ತೀನಿ. ಈಗ ಇದು ನೋಡಿ, ಇದು ನಾನು ರೂಟ್ ಕಟ್ ಮಾಡಿ, ದೊಡ್ಡ ರೂಟ್ ಕಟ್ ಮಾಡಿದ್ದು ತಾಯಿ ಬೇರನ್ನ ಕಟ್ ಮಾಡಿ ಜಾಗ. ಇದು ಇನ್ಫೆಕ್ಷನ್ಗಳು ಜಾಸ್ತಿ ಬರಲಿಕ್ಕೆ ಚಾನ್ಸ್ ಇದೆ. ಸೊ ಅದಕ್ಕೆ ಮೆಡಿಸಿನ್ ಸಹ ಹಾಕ್ತಿದ್ದೇನೆ ಇಲ್ಲಿ. ರಿಪೋರ್ಟ್ ಮಾಡುವಾಗ ನೀವು ಇಂಥ ವಿಷಯಗಳನ್ನೆಲ್ಲ ನೀವು ತುಂಬ ಎಚ್ಚರದಲ್ಲಿ ತಗೊಳ್ಬೇಕು. ಸ್ವಲ್ಪ ಡ್ರೈ ಆದಮೇಲೆ ನಾನು ಇಡ್ತೀನಿ. ಈಗ ಡ್ರೈ ಆದ ಕೂಡಲೇ ಇದಕ್ಕೆ ಇಟ್ಟರೆ ಸಾಕು. ಇಲ್ಲಾಂತಂದರೆ ಇನ್ಫೆಕ್ಷನ್ ಬಂದರೆ ಮತ್ತೆ ಕಂಪ್ಲೀಟ್ ಗಿಡಗಳೇ ಸಾಯೋ ಚಾನ್ಸಸ್ ಇದೆ ನೋಡಿ. ನಿಮಗೆ ಇನ್ನೊಂದು ಸತಿ ಗಿಡನ ತೋರಿಸ್ತೀನಿ. ಇದು ಈ ರಿಪೋರ್ಟ್ ಮಾಡೋ ಟೈಮ್ನಲ್ಲಿ ಗಿಡ ನಾವು ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಈಗ ತೆಗೆದಿರುವಂಥದ್ದು ನೋಡಿ. ಇಷ್ಟು ಬಿತ್ತು ಸ್ಟ್ಯಾಂಡಾಗಿ ಆ ಕಲ್ಲನ್ನು ಅದಕ್ಕೆ ನಾವು ಸಿಮೆಂಟ್ ಹಾಕಿ ಜೋಡಿಸಿರುವಂಥದ್ದು. ಈ ರೀತಿ ಕಲ್ಲುಗಳು ಸಿಗೋದೇ ಅಪರೂಪ. ಸಿಕ್ಕಿದ್ದನ್ನು ನಾವು ಕ್ಲೀನಾಗಿ ಇದು ಮಾಡ್ಬೋದು. ಈಗ ನಾನು ಇದನ್ನು ಪಾಟು ಇದಕ್ಕೆ ಇಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀನಿ.
ಅರ್ಧ ಇಂಚ್ ಆದರೂ ಇದು ಕಲ್ಲು ಒಳಗಡೆ ಇದೆ. ಇರ್ಬೇಕಾದ್ರೆ ನಾನು ಗ್ರೂ ಮಾಡಿದ್ರೆ ಜಾಸ್ತಿ ಮಾಡಿರೋದು. ಈಗ ಇಲ್ಲಿ ನೋಡಿ ಬರ್ತಾ ಇರುವಂಥ ಶೇಪ್ಗಳು ಇದೀಗ ಅದು ಹೇಗೆ ಬೆಂಡಾಗಿ ಬರ್ತಾ ಇದೆ. ಇದನ್ನು ಹೊರಗೆ ಬಂದಾಗಲೂ ಅಷ್ಟೇ ಹೇಗೆ ಬೆಂಡಾಗಿ ಎಣ್ಣೆ ಇರೋದು ಇದು ಅಗಲಾಗಿ ಈಗ ಅದನ್ನ ಮೇಂಟೈನ್ ಆಗಿ ಬರ್ತದೆ. ಇಲ್ಲಿ ಬಂದು ಮುಂದಕ್ಕೆ ಹೊರಗೆ ಚಾಚ್ತದೆ. ನೋಡಿ ನಿಮಗೆ ಎಷ್ಟು ಆಗ್ತದೆ ಅಂತ ಹೇಳ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ಹಾಕಿ. ನೋಡಿ ನಮ್ಮ ಚಾನಲ್ ದಿನಪೂರ್ ನೀವು ಇಂಥ ವಿಡಿಯೋ ನೋಡೋದು ಬಯಸೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ ಇದು ಗಿಡ ಕಂಪ್ಲೀಟ್ ಆಗಿದೆ. ನೋಡಿ ಇದನ್ನು ರಿಪೋರ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿ ನಿಮ್ಗೊಂದು ರೌಂಡ್ ಫುಲ್ಲು ತೋರಿಸ್ತಾ ಇದ್ದೀನಿ. ಇದು ಮೇನ್ ಬೇರ್. ಇದು ಹೇಗೆ ನಾವು ತೆಗೆದಿದ್ದೀವಿ ಹಾಗೆಯೇ ಪುನಃ ಪ್ಲಾಟಿಂಗ್ ಮಾಡಿದ್ದೀನಿ. ನಾವು ಮೊದಲೇ ಇದ್ದಿದ್ದ ಪಾಟ್ಗಿಂತ ಸ್ವಲ್ಪ ದೊಡ್ಡ ಪಾಟನ್ನೇ ಇಟ್ಟಿದ್ದೀವಿ. ಯಾಕೆಂತ ಹೇಳಿದ್ರೆ ಅದಕ್ಕೆ ಇನ್ನು ಸಾಯಿಲು ಗ್ರೋತ್ ಜಾಸ್ತಿ ಇದ್ದಾಗೆ ಅದಕ್ಕೆ ಜಾಸ್ತಿ ಬೇಕಾಗ್ತದೆ. ನೋಡಿ ಇಲ್ಲಿಂದ ಫುಲ್ ಇದನ್ನು ಹೆಚ್ಚು ಕಮ್ಮಿ ಒಂದು ಅರ್ಧ ಇಂಚಾದರೂ ಇದು ಈ ಕಲ್ಲು ಒಳಗಡೆ ಇದೆ. ಇಡಬೇಕಾದ್ರೆ ನಾನು ಗ್ರೂ ಮಾಡಿದಾಗ ಜಾಸ್ತಿ ಮಾಡಿರೋದು. ಈಗ ಇಲ್ಲಿ ನೋಡಿ ಇದು ಬರ್ತಾ ಇರುವಂಥ ಶೇಪ್ಗಳು ಇದೀಗ ಅದು ಹೇಗೆ ಬೆಂಡಾಗಿದೆ ಹಾಗೆ ಬರ್ತಾ ಇದೆ. ಇದನ್ನು ಹೊರಗೆ ಬಂದಾಗಲೂ ಅಷ್ಟೇ ಇದು ಹೇಗೆ ಬೆಂಡಾಗಿದೆ ಹಾಗೆ ಎಣ್ಣೆ ಬರೋದು. ಇದು ಅಗಲಾಗಿ ಹೀಗೆ ಅದನ್ನು ಇದು ಮೇಂಟೈನ್ ಆಗಿ ಬರ್ತದೆ. ಇಲ್ಲಿ ಬಂದು ಮುಂದಕ್ಕೆ ಹೊರಗೆ ಚಾಚ್ತದೆ. ನೋಡಿ ಇದು ನಿಮಗೆ ಎಷ್ಟಾಗ್ತದೆ ಅಂತೇಳಿ ತಿಳ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ಹಾಕಿ. ನೋಡಿ ನಮ್ಮ ಚಾನಲ್ ದಿನಪೂರ್ ನೀವು ಇಂಥ ವಿಡಿಯೋಗಳನ್ನ ನೋಡೋಕ್ಕೆ ಬಯಸೋದಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.